ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಾಯ ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಮ್ಮ ಅಮ್ಮ ಅಮ್ಮ, ಏನ್ರು ಮಕ್ಳ, ಹೊಟ್ಟೆ ಹಸಿತಿದೆ, ತಿಂಡಿ ಕೊಡಮ್ಮ. ಸ್ನಾನ ಮಾಡ್ಕೊಂಡ್ ಬಂದ್ರಾ? ಆಯ್ತಮ್ಮ. ತಿಂಡಿ ತಿನ್ನೋಕು ಮುಂಚೆ ಪೂಜೆ ಮಾಡ್ಕೋಬೇಕು. ಅಪ್ಪಾಜಿ ಪೂಜೆ ಮಾಡ್ತಿದ್ದಾರೆ, ನೀವಿಬ್ರು ಪೂಜೆ ಮಾಡ್ಕೊಂಡ್ ಬನ್ನಿ. ಪೂಜೆ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ತಿಂಡಿ ಕಟ್. ತಿಂಡಿ ಇಲ್ಲ, ಸರಿನಾ? ಆಯ್ತಮ್ಮ. ಹೋಗಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅಪ್ಪಾಜಿ, ಅಮ್ಮ ಹೇಳಿದ್ರು ನಾವಿಬ್ರು ಪೂಜೆ ಮಾಡ್ಬೇಕಂತೆ. ಇಲ್ಲ ಅಂದ್ರೆ ತಿಂಡಿ ಕೊಡಲ್ವಂತೆ. ಅಪ್ಪಾಜಿ, ನಾವು ಪೂಜೆ ಮಾಡ್ಬೇಕೋ ಅಥವಾ ಪೂಜೆ ಮಾಡ್ಕೋಬೇಕೋ? ನಾವು ಪೂಜೆ ಮಾಡಿಕೊಳ್ಳೋರು. ನಿರಾಕಾರವಾದ ಪರಮಾತ್ಮನನ್ನ ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ. ಜೊತೆಗೆ ನಾವು ನಮ್ಮನ್ನೇ ಪೂಜೆ ಮಾಡ್ಕೋತೀವಿ. ಈಗ ನೀವು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಿ. ಅಪ್ಪಾಜಿ, ಇಷ್ಟಲಿಂಗ ಪೂಜೆ ಮಾಡೋದೇನೆ ಸರಿ, ಆದ್ರೆ ನಮ್ಮನ್ನ ನಾವೇ ಹೇಗ್ ಪೂಜೆ ಮಾಡ್ಕೊಳ್ಳೋದು? ಹೌದಪ್ಪಾಜಿ, ನಮ್ಮನ್ನ ನಾವೇ ಹೇಗ್ ಪೂಜೆ ಮಾಡ್ಕೊಳ್ಳೋದು? ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾವು ಪರಮಾತ್ಮನ ಮಕ್ಕಳು. ಪರಮಾತ್ಮ ನಿರಾಕಾರ. ಆ ನಿರಾಕಾರದ ಸಾಕಾರ ರೂಪವೇ ಈ ಇಷ್ಟಲಿಂಗ. ನಾವು ಪರಮಾತ್ಮನ ಚಿದಂಶ, ಚಿದ್ರೂಪ. ನಮ್ಮ ಶರೀರದಲ್ಲಿ ಪರಮಾತ್ಮನ ಅಂಶವಾದ ಆತ್ಮನಿದ್ದಾನೆ. ಆ ಆತ್ಮವೇ ನಾವು. ನಾವು ನಮ್ಮ ಶರೀರದಲ್ಲಿ ಪರಮಾತ್ಮನ ಆತ್ಮವೇ ಆಗಿದ್ದೇವೆ. ಹೊರಗಿನ ಆ ವಿಶ್ವಚೈತನ್ಯ ನಮ್ಮ ಒಳಗೆ ಪ್ರಾಣಲಿಂಗವಾಗಿ, ಭಾವಲಿಂಗವಾಗಿ ಸುಪ್ತವಾಗಿವೆ. ಇದನ್ನು ಲಿಂಗಾಂಗ ಯೋಗದ ಮೂಲಕ ಜಾಗೃತಗೊಳಿಸಿಕೊಂಡು ನಾವೇ ಸ್ವಯಂ ಪೂಜೆ ಮಾಡಿಕೊಳ್ಳಬೇಕು. ನಮ್ಮ ಶರೀರದಲ್ಲಿ ನವಲಿಂಗಗಳು ಇರುವುದನ್ನು ನಮ್ಮ ಶರಣರು ತಮ್ಮ ಅರಿವು, ಅನುಭವದಿಂದ ಹೇಳಿದ್ದಾರೆ. ಇದೆಲ್ಲ ನೀವು ದೊಡ್ಡವರಾದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ಈಗ ಪೂಜೆ ಮಾಡೋಣ.
ನಿಮ್ಮ ಲಿಂಗಚೀಲದಿಂದ ಲಿಂಗಗಳನ್ನು ತಗೊಳ್ಳಿ. ಈಗ ಲಿಂಗ ಪಾದೋದಕದಿಂದ ಲಿಂಗಗಳಿಗೆ ಮಜ್ಜನ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನಳಾಗಿ ಮಜ್ಜನ ಕಿರಿವೆ. ಈಗ ಲಿಂಗಕ್ಕೆ ಭಸ್ಮಧಾರಣೆ ಮಾಡಿ. ಈಗ ಲಿಂಗಕ್ಕೆ ಪತ್ರೆ ಹೂವಿಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಲಿಂಗಕ್ಕೆ ಊದ್ಬತ್ತಿ ಮತ್ತು ಕರ್ಪೂರದಿಂದ ಭಕ್ತಿ ಭಾವದಿಂದ ಪೂಜೆ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಇಷ್ಟಲಿಂಗಕ್ಕೆ ನಮಸ್ಕಾರ ಮಾಡಿ ಪತ್ರಿ ಹೂವನ್ನು ತೆಗೆದಿಡಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಲಿಂಗ ಪಾದೋದಕವನ್ನು ಸೇವಿಸಿ. ಗುರು ಪಾದೋದಕ, ಗುರು ಪಾದೋದಕ. ಲಿಂಗ ಪಾದೋದಕ, ಲಿಂಗ ಪಾದೋದಕ. ಜಂಗಮ ಪಾದೋದಕ, ಜಂಗಮ ಪಾದೋದಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಪೂಜೆ ಎಲ್ಲ ಆಯ್ತಲ್ಲ, ಬನ್ನಿ ಹೋಗೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಸಾದವು ಮಹಾಲಿಂಗಕ್ಕೆ ಅರ್ಪಿತವಾಗಲಿ. ಅಮ್ಮ, ಅಮ್ಮ, ಹೊಟ್ಟೆ ತುಂಬಾ ಹಸಿತಿದೆ, ತಿಂಡಿ ಕೊಡಮ್ಮ. ಪೂಜೆ ಮಾಡ್ಕೊಂಡ್ ಬಂದ್ರಾ? ಆಯ್ತಮ್ಮ. ನೋಡಿ ಮಕ್ಳ, ಶರಣರು ನಾವ್ ತಿನ್ನೋ ಆಹಾರನ ಪ್ರಸಾದ ಅಂತ ಕರೆದಿದ್ದಾರೆ. ಇನ್ ಮುಂದೆ ನೀವುನು ಪ್ರಸಾದ ಅಂತಾನೆ ಕರಿಬೇಕು, ಸರಿನಾ? ಆಯ್ತಮ್ಮ. ಓಹೋಹೋಹೋ, ಏನಮ್ಮೋರು ಮಕ್ಕಳಿಗೆ ತುಂಬಾನೇ ತಯಾರಿ ಮಾಡಕ್ ಹೊರಟಿದ್ದೀರಿ. ಹೌದ್ರಿ, ನಾವು ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು, ಜೊತೆಗೆ ಪ್ರಸಾದದ ಭಾವನೆ ಮತ್ತು ಮಹತ್ವನ ಹೇಳ್ಕೊಡ್ಬೇಕು. ಹೌದು, ನೀನ್ ಹೇಳೋದು ಸರಿನೇ. ತಂದೆ ತಾಯಿಗಳಾದ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಇದೇ ನೋಡು. ಇವತ್ತೆಲ್ರೂ ನೆಲದ ಮೇಲೆನೆ ಕೂತ್ಕೊಂಡು ಪ್ರಸಾದ ಸೇವಿಸ್ಬೇಕು, ಗೊತ್ತಾಯ್ತಾ? ಯಾಕೆ ಇವತ್ತು ಡೈನಿಂಗ್ ಟೇಬಲ್ ಬೇಡವಾ? ಬೇಡ ರೀ, ಮಕ್ಕಳಿಗೆ ಐಷಾರಾಮಿ ಜೀವನ ಕೊಡೋದು ಬೇಡ. ನಮ್ಮ ಶರಣರ ಸಂಸ್ಕೃತಿಯ ನಿಯಮದ ಪ್ರಕಾರ ಪ್ರಸಾದ ಸೇವಿಸೋ ನಿಯಮವನ್ನ ರೂಢಿ ಮಾಡಿಸೋಣ. ಇವತ್ತಿಂದ ನಿಮ್ಗೂ ಡೈನಿಂಗ್ ಟೇಬಲ್ ಕಟ್. ಶರಣು ಮಾರಾಯ್ತಿ, ಶರಣು. ಇನ್ನು ಮೇಲೆ ನೀನ್ ಹೇಳ್ದಾಗೆ ಕೇಳ್ತೀನಿ, ಇಲ್ಲ ಅಂದ್ರೆ ನನಗೆ ಪ್ರಸಾದನೇ ಸಿಗಲ್ವಲ್ಲ. ಸರಿ, ಬನ್ನಿ. ಅಪ್ಪಾಜಿ, ಅಮ್ಮ ಇನ್ನೂ ತಿಂಡಿ ತರ್ಲೇ ಇಲ್ಲ. ತರ್ತಾಳಿರ್ರೋ. ಅಮ್ಮ, ತಿಂಡಿ ಬೇಗ ತೊಂಬ ಅಮ್ಮ, ಹೊಟ್ಟೆ ಹಸಿತಿದೆ. ಅಮ್ಮ, ನನಗೆ ತರ್ತೀನಿ ತಾಳಮ್ಮ. ಅಮ್ಮ, ಅಪ್ಪಂಗ ಮಣೆ ಹಾಕಿದ್ಯಾ, ನಮ್ ತಟ್ಟೆ ಕೆಳಗಡೆ ಬಟ್ಟೆ ಹಾಕಿದ್ಯಲ್ಲಮ್ಮ. ನೋಡಿ ಮಕ್ಳೇ, ನಾವು ಸೇವಿಸೋ ಪ್ರಸಾದನ ಬರೀ ನೆಲದ ಮೇಲೆ ಇಟ್ಕೋಬಾರ್ದು, ಯಾಕಂದ್ರೆ ಇದು ಪರಮಾತ್ಮನ ಚೈತನ್ಯ ಸ್ವರೂಪ. ಆದ್ದರಿಂದ ಪ್ರಸಾದದ ಪೂಜ್ಯತೆಗಾಗಿ ಬಟ್ಟೆ ಅಥವಾ ಮಣ್ಣೆ ಮೇಲೆ ಇಟ್ಕೊಂಡು ಪ್ರಸಾದ ಸೇವಿಸ್ಬೇಕು, ಗೊತ್ತಾಯ್ತಾ? ಅಪ್ಪಾಜಿ, ನಾವ್ ತಿನ್ನೋ ತಿಂಡಿ ಊಟನೆಲ್ಲ ಪ್ರಸಾದ ಅಂತ ಯಾಕೆ ಹೇಳ್ಬೇಕು? ಯಾಕೆಂದ್ರೆ ಈ ಆಹಾರ ದೈವ ಸ್ವರೂಪ, ನಮ್ಮ ಜೀವಕ್ಕೆ ಶಕ್ತಿ ತುಂಬುವಂತಹ ಚೈತನ್ಯ ಶಕ್ತಿಯಾಗಿದೆ. ಇದು ಶಿವಪ್ರಸಾದ. ಒಂದೊಂದು ಅಗಳು ಅನ್ನವನ್ನು ನಾವು ಶಿವಸ್ವರೂಪವೆಂದೇ ಭಾವಿಸಬೇಕು. ಆದ್ದರಿಂದ
ನಾವು ಸೇವಿಸುವ ಯಾವುದೇ ಆಹಾರವನ್ನು ಪ್ರಸಾದ ಅಂತ ಕರಿಬೇಕು. ಪ್ರಸಾದ ಭಾವದಿಂದ ಸ್ವೀಕರಿಸಬೇಕು. ರೀ, ನನ್ಗೊಂದು ಸರ್ವಜ್ಞನ ವಚನ ನೆನ್ಪಾಗ್ತಾ ಇದೆ. ಅದೇನಮ್ಮ ಅದು ಸರ್ವಜ್ಞನ ವಚನ? ಹೇಳು, ಮಕ್ಕಳು ಕೇಳಿಸ್ಕೊಳ್ಳಿ. ಸರ್ವಜ್ಞ ಏನ್ ಹೇಳ್ತಾರೆ ಅಂದ್ರೆ, ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ. ನಮ್ಮ ಶರಣರಾದ ಸರ್ವಜ್ಞ ಮೂರ್ತಿಗಳು ಅನ್ನದ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದಾರಲ್ವೇನ್ರಿ? ಆಹಾ, ಎಂಥ ಅರ್ಥಪೂರ್ಣವಾದ ಸರ್ವಜ್ಞನ ವಚನವನ್ನ ಹೇಳಿದ್ಯಮ್ಮ ನೀನು. ಆ ಸರ್ವಜ್ಞ ಮೂರ್ತಿ ಅನ್ನನೇ ದೈವ ಅಂತ ಹೇಳಿದ್ದಾರೆ. ಗೊತ್ತಾಯ್ತಪ್ಪಾಜಿ. ಹಾ, ನಿಲ್ಲಿ. ಪ್ರಸಾದ ಸೇವನೆ ಮಾಡಬೇಡಿ. ಯಾಕಮ್ಮ? ನೋಡಿ ಮಕ್ಳ, ಪ್ರಸಾದ ಸೇವಿಸೋಕು ಮುಂಚೆ ಬಸವಣ್ಣನವರ ಒಂದು ವಚನ ಹೇಳಿ ದೇವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ನಂತರ ಪ್ರಸಾದ ಸೇವನೆಯನ್ನು ಮಾಡಬೇಕು. ಯಾವ ವಚನನಮ್ಮ? ನಮಗ್ ಗೊತ್ತೇ ಇಲ್ಲ. ನೋಡಿ, ನಾನು ಹೇಳ್ಕೊಡ್ತೀನಿ, ನೀವು ಹಾಗೆ ಹೇಳ್ಬೇಕು. ಹ್ಞೂ ಅಮ್ಮ, ಬೇಗ ಹೇಳಮ್ಮ, ಹಸಿವಾಗ್ತಿದೆ. ಹ್ಞೂ ಹೇಳಮ್ಮ ಬೇಗ. ಮೌನದಲ್ಲೊಂಬುದು ಆಚಾರವಲ್ಲ. ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಕೂಡಲ ಸಂಗನ ನೆನೆಯುತ್ತಾ ಉಂಡಡೆ ಕರ್ಣಋತಿಗಳು ಅಡಗುವವು. ಮೌನದಲ್ಲುಂಬುವುದು ಆಚಾರವಲ್ಲ. ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಕೂಡಲ ಸಂಗನ ನೆನೆಯುತ್ತಾ ಉಂಡಡೆ ಕರಳ ವೃತ್ತಿಗಳು ಅಡಗುವವು. ಸರಿ, ಈಗ ತಟ್ಟೆ ನೋಡ್ಕೊಂಡು ನಿಧಾನವಾಗಿ ಪ್ರಸಾದ ಸೇವನೆ ಮಾಡಿ. ಅಮ್ಮೋರೇ, ನಾನು ಪ್ರಸಾದ ಸೇವಿಸ್ಬೋದೇ? ಅಪ್ಪಣೆ ಕೊಡ್ತೀರೋ? ಅಲ್ಲ ರೀ, ಮೌನದಲ್ಲೊಂಬುದು ಆಚಾರವಲ್ಲ ಅನ್ನೋ ವಚನ ಗೊತ್ತಿದ್ರು ಬರೀ ಮನ್ಸ್ನಲ್ಲೇ ಹೇಳ್ಕೊಂತ ಇದ್ದೀರಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೇಕು ತಾನೆ? ಓಹೋ, ಆಯ್ತಮ್ಮ, ಆಯ್ತು. ಇನ್ನು ಮೇಲೆ ನಾನು ವಚನನ ಜೋರಾಗೇ ಹೇಳ್ತೀನಿ, ಆಯ್ತಾ? ಸರಿ, ಪ್ರಸಾದ ಸೇವನೆ ಮಾಡಿ. ಮಕ್ಳ, ನೀವು ಪ್ರಸಾದ ಸೇವನೆ ಮಾಡಿ. ಹಾಕಮ್ಮ. ಬೇಡಮ್ಮ, ಹೊಟ್ಟೆ ತುಂಬಿದೆ. ನೀಡಮ್ಮ. ಬೇಡಮ್ಮ. ಬೇಡಮ್ಮ, ಪ್ರಸಾದನ ಬಲವಂತವಾಗಿ ನೀಡಬಾರ್ದು. ಹೆಚ್ಚಾಗಿ ನೀಡಿಸ್ಕೊಂಡು ತಟ್ಟೆಯಿಂದ ಚೆಲ್ಬಾರ್ದು. ಎಂಥ ಮುತ್ತಿನಂತ ಮಾತು ಹೇಳಿದ್ಯಮ್ಮ. ನಮ್ಮ ಶರಣರು ವಚನದಲ್ಲಿ ಹೇಳಿದ್ದಾರೆ, ಮಿತ ಭೋಜನ, ಮಿತ ಮಾತು, ಮಿತ ನಿದ್ದೆ ಮಾಡಿರಣ್ಣ, ಇದುವೇ ಯೋಗ ಸಿದ್ಧಿ ಅಣ್ಣ ಅಂತ. ಈ ವಚನ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ರೀ, ತುಂಬಾನೇ ಚೆನ್ನಾಗಿದೆ. ಅಕ್ಕ ಮಹಾದೇವಿಯವರು ಕೂಡ ಇದನ್ನೇ ಹೇಳಿದ್ದಾರೆ. ಆಹಾರವ ಕಿರಿದು ಮಾಡಿರಣ್ಣ, ಅಧಿಕ ಆಹಾರದಿಂದ ರೋಗಗಳು ಹೆಚ್ಚುವುದೆಂದು. ಹೌದು, ಸತ್ಯ ಶುದ್ಧ ಕಾಯಕದಿಂದ ಸಂಪಾದಿಸಿ ತಯಾರಿಸಿದ ಆಹಾರವು ಶುದ್ಧ ಸಿದ್ಧ ಪ್ರಸಿದ್ಧ ಆಹಾರವಾಗುತ್ತದೆ. ಶುದ್ಧ ಪ್ರಸಾದವು ಗುರು ಪ್ರಸಾದವಾಗಿ, ಸಿದ್ಧ ಪ್ರಸಾದವು ಲಿಂಗ ಪ್ರಸಾದವಾಗಿ, ಪ್ರಸಿದ್ಧ ಪ್ರಸಾದವು ಜಂಗಮ ಪ್ರಸಾದವಾಗಿ ಪರಿವರ್ತನೆ ಆಗುತ್ತದೆ. ಅಂದ ಹಾಗೆ ನನಗಿನ್ನೂ ಸ್ವಲ್ಪ ಪ್ರಸಾದ ಬೇಕಿತ್ತಲ್ಲ, ಏನು ಮಾಡೋದು? ನಾಟಕ ಸಾಕು. ಪ್ರಸಾದ ಬಡಿಸ್ತೇನೆ, ಆದ್ರೆ ತಟ್ಟೆಲ್ ಬಿಡಬಾರ್ದು. ಆಯ್ತು ಮಾರಾಯ್ತಿ, ನೀಡಿದ್ರೆ ಸಾಕು. ನೀಡಮ್ಮ, ನೀಡು. ನೋಡಮ್ಮ, ನನ್ನ ತಟ್ಟಲ್ಲಿ ಏನೂ ಉಳಿಸಿಲ್ಲ. ಪ್ರಸಾದನ ಅಷ್ಟು ತಿಂದಿದ್ದೀನಿ. ನಾನು ಅಷ್ಟೇ. ಇವಾಗ ನಾವ್ ಎದೊಳ್ಬಹುದಾ? ಬೇಡ. ನೋಡಿ, ನಿಮ್ಮಪ್ಪಾಜಿ ತಟ್ಟೆಲಿ ಕೈ ತೊಳೆದು ನೀರ್ ಕುಡಿತಿದ್ದಾರೆ. ನೀವು ಅದೇ ರೀತಿ ಮಾಡ್ಬೇಕು, ಗೊತ್ತಾಯ್ತಾ? ಪ್ರಸಾದಂ ಲಿಂಗಾರ್ಪಿತಂ. ಲಿಂಗಾರ್ಪಣಮಸ್ತು. ಯಾಕಮ್ಮ ಹಾಗ್ ಮಾಡ್ಬೇಕು? ನೋಡಿ ಮಕ್ಳ, ತಟ್ಟೆಯಲ್ಲಿ ಅಂಟ್ಕೊಂಡಿರೋ ಕಣಕಣಗಳಲ್ಲೆಲ್ಲ ದೈವಾಂಶ ಶಕ್ತಿ ಇರುತ್ತೆ. ಅಲ್ಲದೆ ಕೈಬೆರಳುಗಳಲ್ಲಿ ಪಂಚಭೂತ ತತ್ವದ ಶಕ್ತಿ ಇರುತ್ತೆ. ಆಹಾರನ ವ್ಯರ್ಥ ಮಾಡಿದ್ರೆ ದೋಷ ಉಂಟಾಗತ್ತೆ. ನೋಡಿ ಮಕ್ಳ, ನಿಮ್ಮ ಅಪ್ಪಾಜಿ ಬೆಳಗ್ಗೆ ಮಾತ್ರ ಅಲ್ಲ, ಮಧ್ಯಾಹ್ನ ಹಾಗೂ ರಾತ್ರಿ ಕೂಡ ಇದೇ ರೀತಿ ಪ್ರಸಾದ ಸೇವನೆ ಮಾಡೋದು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಅಪ್ಪಾಜಿ ತರ ಮಾಡೋಣ. ಲಿಂಗಾರ್ಪಣಮಸ್ತು. ಮುಗಿತಾ ಮಕ್ಕಳೇ? ಆಯ್ತಪ್ಪಾಜಿ. ನಾವಿನ್ ಹೇಳ್ಬೋದಾ? ಹಾ ರೀ, ನೀವಿನ್ ಹೇಳ್ಬೋದು. ಅಂದ ಹಾಗೆ ನೀನು ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನೇ ಮರ್ತ್ಬಿಟ್ಟಿಯಲ್ಲ. ಅದೇಗ್ರಿ? ಅಲ್ಲ, ಈ ಅನ್ನ ಕೊಟ್ಟೋನು ಆ ಪರಮಾತ್ಮ ತಾನೆ. ಆ ಪರಮಾತ್ಮನಿಗೊಂದು ಧನ್ಯವಾದ ಹೇಳೋದು ಬೇಡವೇ? ಅದೇಗ್ರಿ ದೇವ್ರಿಗೆ ಧನ್ಯವಾದ ಹೇಳೋದು? ನಮ್ಮ ಶರಣರಾದ ಜೇಡರ ದಾಸಿಮಯ್ಯನವ್ರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ ಅಂತ. ಹೌದ್ರಿ, ಈಗ ನಂಗೆ ತೃಪ್ತಿ ಆಯ್ತು. ಇದೇ ತಾನೇ ನಾವು ಪ್ರತಿನಿತ್ಯ ಪ್ರಸಾದ ಸೇವಿಸುವ ರೀತಿ, ನೀತಿ, ಪದ್ಧತಿ. ಹೌದು. ಪ್ರತಿದಿನ ನಾವು ಹೀಗೆ ಮಾಡ್ತೀವಿ. ನೋಡಿ, ಅನ್ನದ ಮಹತ್ವ, ಶರಣರ ತತ್ವ ಎಷ್ಟು ಸೊಗಸಾಗಿದೆ. ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಶ್ರಮ ಮತ್ತು ಬೆವರು ಇರುತ್ತದೆ. ಇಂತಹ ಪ್ರಸಾದವನ್ನ ಮದುವೆ ಹಾಗೂ ಮತ್ತಾವುದೇ ಮಂಗಳ ಕಾರ್ಯಗಳಲ್ಲಿ ವ್ಯರ್ಥ ಮಾಡುವುದು ದೇವರ ದೃಷ್ಟಿಯಲ್ಲಿ ಅಪರಾಧವೆನ್ನಿಸುತ್ತದೆ. ಆದ್ದರಿಂದ ಎಲ್ಲರೂ ಅನ್ನದೇವರನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ.